ಓಂ ಸಂಭೋಗ ಪ್ರಾಪ್ತಿರಿಚೇನ್ನ ವೈಶೇಷ್ಯಾತ್. ಓಂ ಸರ್ವಜ್ಞ ಅಲ್ಪಜ್ಞತಾ ಭೇದಾತ್ ಸರ್ವಶಕ್ತ್ಯಲ್ಪಶಕ್ತಿತಃ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ಸಂಭೋಗೋ ನೇಷಜೀವಯೋಃ. ಈ ಸೂತ್ರಕ್ಕೆ ಹೊಂದಿಕೊಂಡಂತೆ ನಾವೀಗಾಗಲೇ ತತ್ವ ಪ್ರಕಾಶಿಕ ನೋಡ್ತಾ ಇದ್ದೀವಿ. ತತ್ವ ಪ್ರದೀಪ ಮುಕ್ತಾಯ ಕಂಡಿದೆ, ಸೂತ್ರಕ್ಕೂ ದೀಪಾವಳಿ ಮುಕ್ತಾಯ ಕಂಡಿದೆ. ಈ ಭಾಗಕ್ಕೆ ತತ್ವ ಪ್ರದೀಪ ಇದ್ದಂತೆ ಕಾಣಿಸೋದಿಲ್ಲ. ಹೆಚ್ಚು ಕಡಿಮೆ ಪೂರ್ವ ಪಕ್ಷದ ಭಾಗವನ್ನೆಲ್ಲ ನೋಡಿದ್ದೇವೆ ತತ್ವ ಪ್ರಕಾಶಿಕದಲ್ಲಿ ಕೂಡ. ಈ ಬ್ರಹ್ಮ ಜೀವನ ಜೊತೆಗೆ ಅವನ ಶರೀರದಲ್ಲೇ ಇದ್ದಾನೆ ಅಂತ ಆದರೆ ಆ ಜೀವನಿಗಾಗುವಂತಹ ಸುಖ ದುಃಖಾದಿಗಳು ಅವನಿಗೂ ಆಗಬೇಕಲ್ಲ ಅಂತ ಒಂದು ಪ್ರಶ್ನೆ ನಮ್ಮ ಎದುರಿಗಿದೆ ಈಗ. ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೇವೆ. ಜೀವನ ಜೊತೆಗೆ ಇರುವುದು ಮಾತ್ರ ಅಲ್ಲ, ಜೀವನಿಗಿಂತ ಹೆಚ್ಚಿನ ಶಕ್ತಿ ಆತನಿಗಿದೆ. ಹಾಗೆ ಹೆಚ್ಚಿನ ಶಕ್ತಿ ಇರೋದರಿಂದ ಅವನು ಅದೆಲ್ಲವನ್ನು ಕೂಡ ಪರಿಹರಿಸಿಕೊಳ್ಳಿಕ್ಕೆ ಸಮರ್ಥ ಇದ್ದಾನೆ. ಅಲ್ಲಿ ದುಃಖ ಆಗುವಂಥ ಪ್ರಸಂಗಗಳಿದ್ರು, ಅದರ ಲೇಪಕ್ಕೊಳಗಾಗುವಂತಹ ಪ್ರಸಂಗಗಳಿದ್ರು ಕೂಡ ಅದನ್ನೆಲ್ಲ ಅವನು ಪರಿಹರಿಸ್ಕೊತಾನೆ. ಕಿಂ ತತ್ ಸಾಮರ್ಥ್ಯ ವಿಶೇಷಂ ಏನ ಸಮಾನ ಭೋಗ ಅಪ್ರಾಪ್ತಿ ಇತ್ಯತಃ. ಈ ಹಿಂದೆ ನಾವು ನೋಡಿದ್ದೇವೆ. ಅದೇನು ಸಾಮರ್ಥ್ಯ ಅಂದ್ರೆ ಏನದು? ಯಾವುದೋ ಒಂದು ಸಾಮರ್ಥ್ಯ ಇದೆ ಅಂತಂತಿರಲ್ಲ, ಆ ಸಾಮರ್ಥ್ಯ ಇರುವುದು ಅಂದ್ರೆ ಏನು? ಆ ಸಾಮರ್ಥ್ಯ ಇರುವ ಕಾರಣದಿಂದಾಗಿ ಅವನಿಗೆ ಯಾವುದೇ ಲೇಪ ಆಗೋದಿಲ್ಲ ಅಂತ ನೀವು ಅಂತಿರಲ್ಲ, ಅದೇನು ಒಂದು ಪ್ರಶ್ನೆ ಬಂದಾಗ ಸರ್ವಜ್ಞ ಅಲ್ಪಜ್ಞತಾ ಭೇದಾತ್. ಭಗವಂತ ಸರ್ವಜ್ಞನಾಗಿದ್ದಾನೆ, ಮತ್ತೆ ಜೀವ ಅಲ್ಪಜ್ಞನಾಗಿದ್ದಾನೆ. ಇವೆರಡು ವ್ಯತ್ಯಾಸಗಳಿವೆ. ಮತ್ತೆ ಸರ್ವಶಕ್ತಿ ಅಲ್ಪಶಕ್ತಿತಃ. ಭಗವಂತ ಸರ್ವಶಕ್ತಿಯಾಗಿದ್ದಾನೆ, ಜೀವ ಅಲ್ಪಶಕ್ತಿಯಾಗಿದ್ದಾನೆ. ಭಗವಂತ ಸ್ವತಂತ್ರನಾಗಿದ್ದಾನೆ, ಜೀವ ಪರತಂತ್ರನಾಗಿದ್ದಾನೆ. ಇಷ್ಟೆಲ್ಲ ವ್ಯತ್ಯಾಸಗಳಿವೆ. ಹೀಗೆ ವ್ಯತ್ಯಾಸಗಳಿರುವುದರಿಂದ ಸಂಭೋಗೋ ನೇಷ ಜೀವಯೋಹ. ಏನು ಜೀವನಿಗೆ ಸುಖ ದುಃಖ ಇತ್ಯಾದಿ ಆಗ್ತವೆ, ಆ ಸುಖ ದುಃಖಗಳ ಪರಿಣಾಮ ಭಗವಂತನಿಗೆ ಆಗಬೇಕು ಅಂತಿಲ್ಲ ಅಂತ ಅದರ ತಾತ್ಪರ್ಯ. ಪ್ರಾಪ್ತ ಪರಿಹಾರಾಯ ಸತ್ಯಪಿ ಸಾಮರ್ಥ್ಯ ಪ್ರಾಪ್ತಿಸ್ತು ಭವತ್ಯೇವ. ಈಗಿನ ಮುಂದೆ ಮತ್ತೊಂದು ಪ್ರಶ್ನೆ. ಪ್ರಾಪ್ತ ಪರಿಹಾರಾಯ, ಅವನಿಗೇನು ದುಃಖ ಆಗ್ತದಲ್ಲ, ಆದ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಇರಬಹುದು. ಹಾಗಾದ್ರೆ ಆಗುವುದಂತೂ ಹಾಗೆ ಆಗ್ತದ? ಒಂದ್ಸರಿ ಆಗಿ ಅದರ ಬಿಸಿ ಅವನಿಗೆ ತಟ್ಟುತ್ತದ ಹೇಗೆ? ಇದರ ತಾತ್ಪರ್ಯ ಏನು ಅಂತ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ. ಪ್ರಾಪ್ತವಾದದ್ದು ದುಃಖ, ದುಃಖ ಲೇಪ ಇತ್ಯಾದಿಗಳು, ಅದರ ಪರಿಹಾರಕ್ಕಾಗಿ ಸತ್ಯಪಿ ಸಾಮರ್ಥ್ಯ ಅಂತೂ ಇದೆ, ಆದರೆ ಪ್ರಾಪ್ತಿಸ್ತು ಭವತ್ಯೇವ, ಪ್ರಾಪ್ತಿ ಅಂತೂ ಹಾಗೆ ಆಗ್ತದಲ್ಲ ಅಂತ ಒಂದು ಸಂಭವನೀಯತೆ ನಮ್ಗೆ ಕಾಣಬಹುದು. ಅದಕ್ಕೆ ಉತ್ತರ ಸಾಪಿ ಭಗವತಿ ನ ಸಂಭವತಿ, ಅದು ಕೂಡ ಭಗವಂತನಲ್ಲಿ ಆಗೋದಿಲ್ಲ ಅಂತ ತಾತ್ಪರ್ಯ. ಯಾಕೆ ಹಾಗೆ ಅಂದ್ರೆ ತಸ್ಯ ಸಾರ್ವಜ್ಞೇನ ಏಷತ್ ಪರಿಹಾರ ಸಂಭವಾತಿಥಿ ಭಾವೇನ ಸಾರ್ವಜ್ಞೋಕ್ತಿ. ದುಃಖ ಸಂಕಟ ಮೊದಲಾದದ್ದು ಆತನಿಗೆ ತಟ್ಟಿ ಆಮೇಲೆ ಅದನ್ನ ಅವನು ತನ್ನ ಸಾಮರ್ಥ್ಯವಶಾತ್ ಪರಿಹಾರ ಮಾಡಿಕೊಳ್ಳುವುದು ಅಂತ ಅದರ ಅಭಿಪ್ರಾಯ ಅಲ್ಲ. ಹೊರತು ಅವನು ಅದನ್ನ ಪೂರ್ಣವಾಗಿ ದೂರ ಇಡಲಿಕ್ಕೆ ಸಮರ್ಥನಾಗಿದ್ದಾನೆ. ಅವನ ಶಕ್ತಿ ಅಂಥದೇ ಇದೆ. ಆದ್ದರಿಂದ ಸರ್ವಜ್ಞನಾದ್ರಿಂದ ಮುಂದೆ ಬರಬಹುದಾದ ಆಪತ್ತುಗಳನ್ನು ಕೂಡ ಅವನು ಈಗಲೇ ಮನಗಾಣ್ತಾನೆ. ಮೊದಲೇ ಮನಗಂಡು ಅದನ್ನೆಲ್ಲ ಅವನು ದೂರ ಇಡ್ತಾನೆ. ಆದ್ರಿಂದ ಬಂದ ಮೇಲೆ ಅದರ ಸ್ವಲ್ಪ ಬಿಸಿ ಅನುಭವಿಸಿ ಅವನು ಅದನ್ನ ಪರಿಹರಿಸ್ಕೋತಾನೆ ಅಂತ ಅದರ ತಾತ್ಪರ್ಯ ಅಲ್ಲ. ತಸ್ಯ ಸಾರ್ವಜ್ಞೇನ, ಆ ಭಗವಂತನಿಗೆ ಸರ್ವಜ್ಞತ್ವ ಇರುವುದರಿಂದ ಏಷತ್ ಪರಿಹಾರ ಸಂಭವ, ಮುಂದೆ ಬರುವ ದೋಷಗಳನ್ನ ಪರಿಹಾರ ಮಾಡ್ಕೊಳ್ತಾನೆ ಅಂತ ಅವರ ತಾತ್ಪರ್ಯ. ಸಂಭವಾತ್
ಇತಿ ಭಾವೇನ ಸಾರ್ವಜ್ಞೋಕ್ತಿ. ಇದನ್ನು ತಿಳಿಸಲಿಕ್ಕೋಸ್ಕರ ಸರ್ವಜ್ಞತ್ವ ಎಂಬ ಗುಣವನ್ನು ಅಲ್ಲಿ ಭಗವಂತನಿಗೆ ಹೇಳಿದ್ದಾರೆ. ಇದು ಗರುಡ ಪುರಾಣದ ಮಾತು. ಏವಂ ಈಶ್ವರ ಪಕ್ಷೇ ವಿರೋಧಾಭಾವ ಅಂತ ಮುಂದೆ ಏನಿದೆ, ಇದನ್ನು ನೋಡೋದಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಭಾವದೀಪದಲ್ಲಿ ಪ್ರಾಪ್ತೇತಿ ಅಂತ ಹೀಗೊಂದು ಪ್ರತೀಕ ಗ್ರಹಣ ಇದೆ. ಅಲ್ಲೊಂದು ವಾಕ್ಯ ಇದೆ, ಏತೇನ ಈಶ್ವರಸ್ಯ ಸರ್ವಜ್ಞತ್ವಾದೇವ ಜೀವಸ್ಯ ಇವ ಸುಖ ದುಃಖಾದಿ ಅನುಭವ ರೂಪ ಭೋಗ ಸ್ಯಾತ್ ಅನ್ಯಥಾ ಸಾರ್ವಜ್ಞಂ ನ ಸ್ಯಾತ್ ಇತಿ ಪ್ರತಿಕೂಲಮೇವ ಸಾರ್ವಜ್ಞಮಿತಿ ಪ್ರತ್ಯುಕ್ತಂ. ಭಗವಂತನಿಗೆ ಸರ್ವಜ್ಞತ್ವವನ್ನು ನಾವು ಇದೆ ಅಂತ ತಿಳಿಸಿದ್ವಲ್ಲ ಗರುಡ ಪುರಾಣ ಪ್ರಕಾರ, ಮತ್ತೆ ಗರುಡ ಪುರಾಣದ ಪ್ರಕಾರ ಆ ಸರ್ವಜ್ಞತ್ವ ಇದೆ ಅಂತ ನಾವು ಮನಗಂಡ್ವಲ್ಲ. ಸರ್ವಜ್ಞ ಆಗಿರುವುದರಿಂದ ಅವನು ಮುಂಬರುವ ಆಪತ್ತುಗಳನ್ನು ತಡೆ ಹಿಡ್ಕೊಳ್ಳುವ ಶಕ್ತಿ ಹೊಂದಿದ್ದಾನೆ ಅಂತಲೂ ಹೇಳಿದ್ವಲ್ಲ. ಇದರಿಂದ ನಾವು ಇನ್ನೂ ಒಂದು ಪ್ರಶ್ನಕ್ಕೆ ಉತ್ತರ ಕೊಟ್ಟ ಹಾಗಾಯಿತು ಅಂತ ಹೇಳ್ತಿದ್ದಾರೆ. ಅದೇನು ಇನ್ನೂ ಒಂದು ಪ್ರಶ್ನೆ ಅಂದರೆ, ಈ ಈಶ್ವರ ಸರ್ವಜ್ಞ ಅಂತ ನೀವೇ ಸಮರ್ಥನೆ ಮಾಡಿದ್ರಲ್ಲ, ಆ ಸಮರ್ಥನೆ ಮಾಡಿದ್ರಿಂದಲೇ ನಿಮಗದು ಪ್ರತಿಕೂಲವೂ ಆಯಿತು ಅಂತ ಹೇಳಿ ಹೊರಟಿದ್ದಾರೆ. ಜೀವನಿಗೆ ಈಗ ಈ ಸಂಸಾರದಲ್ಲಿದ್ದಾಗ ನಾನಾ ಥರದ ದುಃಖಗಳು ಆತನಿಗೆ ತೊಂದರೆ ಕೊಡ್ತಿರ್ತವೆ. ಮತ್ತೆ ನಾಳೆ ಅವನು ನರಕಕ್ಕೆ ಹೋದಾಗ ಅಲ್ಲಿಯೂ ಅವನಿಗೆ ಅನೇಕ ಥರದ ದುಃಖಗಳು ತೊಂದರೆ ಕೊಡ್ತವೆ. ಅಂಧಂತಮಸ್ಸಿಗೆ ಹೋದಾಗಂತೂ ಕೇಳುವುದೇ ಬೇಕಾಗಿಲ್ಲ, ಅನೇಕ ಥರದ ದುಃಖಗಳು ಕೊನೆಯಿಲ್ಲದ ಎಣೆ ಇಲ್ಲದ ದುಃಖಗಳು ಆತನಿಗೆ ತೊಂದರೆ ಕೊಡ್ತಾನೆ ಇರ್ತವೆ. ಹೀಗೆಲ್ಲ ಇರೋದರಿಂದ ಸರ್ವಜ್ಞತ್ವವನ್ನು ನೀವು ಭಗವಂತನಿಗೆ ಪ್ರತಿಪಾದನೆ ಮಾಡಿದರೆ ಅದರಿಂದ ಏನು ಲಾಭ ಆದಂಗಾಯಿತು? ಏನು ಉಪಯೋಗವೂ ಆಗಲಿಲ್ಲ. ನಿಮಗದು ಪ್ರತಿಕೂಲವೇ ಆಯಿತು ಅಂತ ಈಗೊಂದು ಪ್ರಶ್ನೆ ಮಾಡ್ತಿದ್ದಾರೆ. ಸರ್ವಜ್ಞ ಆದ್ದರಿಂದ ಅವನಿಗೆಲ್ಲವೂ ಗೊತ್ತಿರಬೇಕು. ಈ ಜಗತ್ತಿನಲ್ಲಿ ಆಗುವ ಸುಖ ದುಃಖಗಳು ಗೊತ್ತಿರಬೇಕು, ಜಗತ್ತಿನಲ್ಲಿ ಜೀವರಿಗೆ ಆಗುವ ಸುಖ ದುಃಖಗಳು ಗೊತ್ತಿರಬೇಕು, ನರಕದಲ್ಲಿ ಆಗುವ ಸುಖ ದುಃಖಗಳು, ನರಕದಲ್ಲಿ ಆಗುವ ದುಃಖಗಳ ಅರಿವು ಅವನಿಗಿರಬೇಕು, ಅಂಧನ್ ತಮಸ್ಸಿನಲ್ಲಿ ಆಗುವ ದುಃಖಗಳ ಪರಿಹಾರ ಜ್ಞಾನವೂ ಅವನಿಗಿರಬೇಕು. ಹಾಗಾದರೆ ಅವನು ಸುಖ ದುಃಖಾದಿ ಅನುಭವ ರೂಪ ಭೋಗ ಸ್ಯಾತ್, ಸುಖ ದುಃಖವನ್ನು ಅವನು ಅನುಭವಿಸ್ತಾನೆ ಅಂತ ಆಯ್ತಲ್ಲ, ಆ ಸುಖ ದುಃಖಾದಿ ಅನುಭವ ಎಂಬ ಭೋಗ ಆತನಿಗೆ ಬರಬೇಕಾಗಿತ್ತು. ಇಲ್ಲದೆ ಹೋದ್ರೆ ಸಾರ್ವಜ್ಞವೇ ಇರ್ಲಿಕ್ಕಿಲ್ಲ. ಸಾರ್ವಜ್ಞ ಅಂದರೆ ಸರ್ವಜ್ಞತ್ವ. ಹೀಗಿಲ್ಲದೆ ಹೋದ್ರೆ ಅವನಿಗೆ ಸರ್ವಜ್ಞತ್ವ ಬರುವುದಿಲ್ಲಿಂದ. ಸರ್ವಜ್ಞತ್ವ ಬಂದಿದೆ ಅಂದಮೇಲೆ ಆ ದುಃಖದ ಅನುಭವವೂ ಕೂಡ ಇರಬೇಕು. ಇತಿ ಪ್ರತ್ಯುಕ್ತಂ, ಅಲ್ಲಿ ಅನ್ಯಥಾ ಸಾರ್ವಜ್ಞಂ ಸ್ಯಾದಿತಿ ಪ್ರತಿಕೂಲಮೇವ ಸಾರ್ವಜ್ಞಂ. ನೀವಿಲ್ಲೇನು ಗರುಡ ಪುರಾಣದ ಮಾತನ್ನು ಉದ್ಧರಿಸಿ ನಿಮಗಿದು ಅನುಕೂಲ ಆಗ್ತದೆ ಅಂತ ನೀವು ತಿಳ್ಕೊಂಡಿದ್ರಲ್ಲ. ಗರುಡ ಪುರಾಣದ ಮಾತನ್ನು ಹೇಳಿದ್ರಿಂದ ಭಗವಂತ ಸರ್ವಜ್ಞ ಆಗಿದ್ದಾನೆ, ಮುಂಬರುವ ಆಪತ್ತುಗಳನ್ನ ತಿಳ್ಕೊತಾನೆ, ಅದನ್ನು ಪರಿಹಾರ ಮಾಡ್ಕೋತಾನೆ ಅಂತ. ಮುಂಬರುವ ಆಪತ್ತುಗಳನ್ನು ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳುವುದು ಆ ಕಡೆ ಇರಲಿ. ಈಗ ಅವನಿಗೆ ದುಃಖಾದಿಗಳು ಆಗಲಿಕ್ಕೆ ತೊಡಗ್ತಾವಲ್ಲ, ಅದರದೆಲ್ಲ ಜ್ಞಾನ ಆತನಿಗೆ ಇರಲೇಬೇಕಲ್ಲ. ಹಾಗಿದ್ದು ಬಿಟ್ರೆ ಅವನಿಗದು ಸರ್ವಜ್ಞತ್ವವನ್ನು ನೀವು ಬ್ರಹ್ಮನಿಗೆ ಪ್ರತಿಪಾದನೆ ಮಾಡಿದ್ದು ನಿಮಗೆ ಪ್ರತಿಕೂಲವೇ ಆಯ್ತಲ್ಲ, ವಿರೋಧಿಯೇ ಆಯ್ತಲ್ಲ ಅಂತ ಈಗ ಪ್ರಶ್ನೆ ಬಂದರೆ, ಅದಕ್ಕೆ ಮುಂದೆ ತೃತೀಯ ಪಾದದಲ್ಲಿ, 3ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ತತ್ರಾಪಿ ಚ ತದ್ವ್ಯಾಪಾರಾತ್ ಅವಿರೋಧ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದಲ್ಲಿ ಈ ಒಂದು ಪ್ರಶ್ನವನ್ನು ಕೈಗೆತ್ತಿಕೊಂಡಿದ್ದಾರೆ. ಮತ್ತು ಅಲ್ಲಿಯೂ ಕೂಡ ಒಂದು ಗರುಡ ಪುರಾಣದ ಮಾತನ್ನೇ ಉದ್ಧರಿಸಿದ್ದಾರೆ. ನರಕೇಪಿ ವಸನ್ನೀಶಃ ನಾಸೌ ದುಃಖ ಭುಗುಚ್ಯತೆ ನೀಚೋಚ್ಯತಾ ಹಿ ದುಃಖಾದೇಹೆ ಭೋಗ ಇತ್ಯಭಿಧೀಯತೆ ಅಂತ ಆ ಶ್ಲೋಕ 3ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ ಇದೆ. ಓಂ ತತ್ರಾಪಿ ಚ ತದ್ವ್ಯಾಪಾರಾತ್ ಅವಿರೋಧ ಅಂತ ಈ ಸೂತ್ರ. ತ್ಯಶಬ್ದಾತ್ ಅದುಃಖಾನುಭವೇನ ಸ ಸ್ವರ್ಗೆ ಸ ಭೂಮೌ ಸ ನರಕೆ ಸೋಂಧೆ ತಮಸಿ ಪ್ರವೃತ್ತಿಕೃತ ಏಕ ಏವ ಅನುಪ್ರವಿಷ್ಟಃ ನಾಸೌ ದುಃಖಭುಗೀಶ್ವರಃ ಪ್ರಭುತ್ವಾತ್ ಸರ್ವಂ ಪಶ್ಯತಿ ಸರ್ವಂ ಕಾರಯತಿ ನಾಸೌ ದುಃಖಭುಕ್ ಯ ಏವಂ ವೇದ ಇತಿ ಪೌತ್ರಾಯಣ ಶ್ರುತೇ ಅವಿರೋಧ. ಅಲ್ಲೂ ಕೂಡ ಅವನು ಇದ್ದೇ ಇರ್ತಾನೆ, ನರಕದಲ್ಲೂ ಕೂಡ ಇದ್ದು
ಆ ನರಕದಲ್ಲಿ ಏನ್ ಕೆಲಸ ಮಾಡಬೇಕೋ, ಏನ್ ಕೆಲಸ ಮಾಡಿಸ್ಬೇಕೋ ಎಲ್ಲರ ಕೈಯಿಂದ ಆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಒಂದ್ಸರಿ ನರಕಕ್ಕೆ ಹೋದ ಮೇಲೆ ಅದೇನು ಜಡವಾದಂಥ ವಸ್ತುವಿನಂತೆ ಇರೋದಿಲ್ಲ ಜೀವ. ಅಲ್ಲಿ ನರಕಕ್ಕೆ ಹೋದ್ಮೇಲೂ ಅಂಧನ್ ತಮಸ್ಸಿಗೆ ಹೋದ್ಮೇಲೂ ಕೂಡ ನಾನಾ ಥರದ ಕ್ರಿಯೆಗಳನ್ನು ಮಾಡ್ತಿರ್ತಾನೆ. ಆ ಕೆಲಸಗಳೆಲ್ಲ ಮಾಡಿಸ್ಲಿಕ್ಕೆ ಭಗವಂತ ಬೇಕು. ಒಂದು ನರಕದ ವಾಸಿಗಳಾದ ನರಕಕ್ಕೆ ಹೋಗಿ ಬಿದ್ದ, ತಮ್ಮ ಪಾಪದ ಫಲವಾಗಿ ನರಕಕ್ಕೆ ಹೋಗಿ ಬಿದ್ದವರಿಗೆ ಪ್ರವೃತ್ತಿಗಾಗಿ ಭಗವಂತ ಬೇಕು. ಮುಕ್ತರಾದವರು ಯಾವ ರೀತಿಯಾಗಿ ಭಗವಂತನ ಅಧೀನರಾಗೇ ಇರ್ತಾರೋ ಹಾಗೆ ಅಂಧನ್ ತಮಸ್ಸಿಗೆ ಹೋದವರು ಕೂಡ ಪೂರ್ಣವಾಗಿ ಭಗವಂತನ ಅಧೀನರಾಗೇ ಇರ್ತಾರೆ. ಮತ್ತೆ ಅಂಧನ್ ತಮಸ್ಸಿಗೆ ಹೋದವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಒಂದಿಷ್ಟು ಜನ ಇರ್ತಾರಲ್ಲ, ಅವರಿಗೆ ಪ್ರವೃತ್ತಿ ಮಾಡಿಸ್ಲಿಕ್ಕೂ ಕೂಡ ಈ ಭಗವಂತ ಬೇಕೇ ಬೇಕು. ಅಲ್ಲಿರ್ತಾನ ಅವನು ಭಗವಂತ ಅಂತ ಆ ಸೂತ್ರ ಹೇಳ್ತೇನೆ. ತದ್ವ್ಯಾಪಾರ ಅವರವ್ರ ಕೈಯಿಂದ ವ್ಯಾಪಾರ ಮಾಡಿಸ್ಲಿಕ್ಕೆ ಅದಕ್ಕೊಂದು ಪೌತ್ರಾಯಣ ಶ್ರುತಿ ಅಂತ ಒಂದು ಶ್ರುತಿಯನ್ನು ಉದ್ಧರಿಸಿದ್ದಾರೆ ಆಚಾರ್ಯ. ಮತ್ತೆ ಅದಾದ್ಮೇಲೆ ಗರುಡ ಪುರಾಣ ಅಲ್ಲ, ಭಾಗವತ ತಂತ್ರದ ಶ್ಲೋಕನ ಗರುಡ ಪುರಾಣ ಅಂತ ಆಕಸ್ಮಿಕವಾಗಿ ಹೇಳಿದೆ ಅಷ್ಟೇ. ಸ್ವರ್ಗೆ, ಅವನು ಸ್ವರ್ಗದಲ್ಲಿದ್ದಾನೆ, ಭೂಮಿಯಲ್ಲಿದ್ದಾನೆ, ನರಕದಲ್ಲಿದ್ದಾನೆ, ಅಂಧನ್ ತಮಸ್ಸಿನಲ್ಲಿದ್ದಾನೆ. ಮತ್ತೆ ಅಂಧನ್ ತಮಸ್ಸಿ ಪ್ರವೃತ್ತಿ ಕೃತ, ಅಲ್ಲೆಲ್ಲ ಕಡೆಯೂ ಕೂಡ ಪ್ರವೃತ್ತಿ ಮಾಡುವವನು ಇವನೇ ಆಗಿದ್ದಾನೆ. ಏಕ ಏವ ಅನುಪ್ರವಿಷ್ಟ, ಎಲ್ಲ ಕಡೆ ಅವನೇ ಒಳಗಿದ್ದಾನೆ. ಸರ್ವಂ ಕಾರಯತಿ, ಎಲ್ಲರ ಕೈಯಿಂದಲೂ ಎಲ್ಲಾ ಕೆಲಸಗಳನ್ನು ಅವನೇ ಮಾಡಿಸ್ತಾನೆ. ನಾಸವು ದುಃಖ ಮುಖ, ಇಷ್ಟಾದ್ರೂ ಕೂಡ ಅವನಿಗೆ ದುಃಖದ ಅನುಭವ ಇಲ್ಲ. ಏವಂ ವೇದ, ಅವನಿಗೆ ದುಃಖ ಇಲ್ಲ ಅಂತ ಯಾರು ತಿಳಿತಾರೆ ಅಂತ ವ್ಯಕ್ತಿಗೂ ಕೂಡ ದುಃಖ ಇಲ್ಲದಂತೆ ಆಗ್ತದೆ. ದುಃಖವನ್ನು ಅವನು ಮೀರಿ ಶಾಶ್ವತವಾದ ಆನಂದಕ್ಕೆ ಭಾಗಿಯಾಗ್ತಾನೆ ಅಂತ ಹೀಗದರ ತಾತ್ಪರ್ಯ. ಇತಿ ಶ್ರುತಿ ಪೌತ್ರಾಯಣ ಶ್ರುತೆ, ಹೀಗೊಂದು ವೇದವಾಕ್ಯ ಇರೋದ್ರಿಂದ ಅವಿರೋಧ, ಯಾವುದೇ ರೀತಿಯಾದ ವಿರೋಧ ಇಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಅದೊಂದು ಶ್ಲೋಕನೂ ಕೂಡ ಇದೆ, ನರಕೇಪಿ ವಸನ್ನೀಶಃ, ಭಗವಂತ ನರಕದಲ್ಲಿ ಇದ್ರೂ ಕೂಡ ಅಸೌ ದುಃಖ ಭುಕ್ ನ ಉಚ್ಯತೆ, ದುಃಖದ ಭೋಗವುಳ್ಳವನು ಅಂತ ಅವನು ಹೇಳೋದಿಲ್ಲ. ದುಃಖದ ಅನುಭವ ಇರ್ತದೆ ಅವನಿಗೆ. ದುಃಖದ ಅನುಭವ ಇರುವುದು ಬೇರೆ, ದುಃಖದ ಭೋಗ ಇರುವುದು ಬೇರೆ ಅಂತ ನಮ್ಮ ತಾತ್ಪರ್ಯ. ಸರಿ, ಅದೇನು ದುಃಖದ ಭೋಗ ಅಂತಂದ್ರೆ, ನೀಚೋಚ್ಯತಾ ಹಿ ದುಃಖಾದೇ ನೀಚೋಚ್ಯದೈವ ದುಃಖಾದೇರ್ ಭೋಗ ಇತ್ಯಭಿಧೀಯತೆ. ಯಾರಿಗೆ ಎಷ್ಟು ದುಃಖ ಆಗಿದೆ, ಯಾರಿಗೆ ಎಷ್ಟು ಸುಖ ಆಗಿದೆ, ಎಷ್ಟು ಸಂಕಟಗಳಾಗಿವೆ ಅನ್ನೋದನ್ನೆಲ್ಲ ಅವನು ತಿಳಿದೇ ಇದ್ದಾನೆ. ತಿಳಿದೇ ಇದ್ರೆ ಅವನು ಸರ್ವಜ್ಞ ಆಗುವುದೇ ಸಾಧ್ಯ ಇಲ್ಲ. ಆದರೆ ಅಂಥ ದುಃಖದ ಅನುಭವ ಆಗುವ ಮೂಲಕ ಒಂದು ನೀಚತ, ಆತ್ಮ ಏನಿದೆ ನಮ್ಮ ಜೀವ ಸ್ವರೂಪ, ಅದರಲ್ಲೊಂದು ನೀಚತ ಆಗ್ತದೆ. ಹಾಗೆ ಸುಖವನ್ನು ಅನುಭವಿಸಿದಾಗ ಒಂದು ಉಚ್ಚತ ಆಗ್ತದೆ. ಅದು ಭೋಗ ಅಂತ ಅನ್ನೋದು ನಾವು. ಅದು ಭಗವಂತನಿಗೆ ಆಗೋದಿಲ್ಲ. ಅದೇನು ನೀಚತ ಉಚ್ಚತ ಅಂತಂದ್ರೆ, ಕೆಲವರು ಜ್ಞಾನಿಗಳು ಅದನ್ನು ಹೀಗೆ ವರ್ಣಿಸ್ತಾರೆ. ಸ್ಪಂಜ್ ಇದ್ದಂತೆ ಆತ್ಮ ಅದಕ್ಕೆ ಸುಖ ಆದಾಗ ಸ್ವಲ್ಪ ಹಿಗ್ಗುತ್ತದೆ, ದುಃಖ ಆದಾಗ ಅದು ಕುಗ್ಗುತ್ತದೆ ಅಂತ. ನಿಮಗೂ ಅದೆಲ್ಲಾದ್ರೂ ಕೂಡ ಅನುಭವಕ್ಕೆ ಬಂದಿರಬಹುದು. ವಸ್ತುತಃ ಈಗೆಲ್ಲ ನಾವು ಆತ್ಮರು, ನಾವು ಮಾತಾಡ್ತಾ ಇರುವಂಥವ್ರು ನಾವೆಲ್ಲರೂ ಕೂಡ ಆತ್ಮರು. ನಮಗೆ ಈ ದೇಹವನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಆತ್ಮವನ್ನು ನಾವೇನೋ ಕಣ್ಣಾರೆ ನೋಡಿಲ್ಲ ಅಂತ ಅನ್ನೋದು ವಿಷಯ ಸರಿ, ಆದರೆ ಆತ್ಮದ ಅನುಭವ ಅಂತೂ ನಮಗಿದ್ದೇ ಇದೆ. ತೀವ್ರ ದುಃಖ ಆದಾಗ ನಮಗೆ ಎದೆಯ ಭಾಗದಲ್ಲಿ ಕುಗ್ಗಿದ ಅನುಭವ ಆಗ್ತದೆ. ನನಗದಾಗಿದೆ. ಹಾಗೆ ಹಿಗ್ಗಿದ ಅನುಭವ ಹಾಗೆ ನಿರ್ದಿಷ್ಟವಾಗಿ ಏನೂ ಆಗಿದೆ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಕುಗ್ಗಿದ ಅನುಭವ ಅಂತೂ ಆಗಿದೆ. ಒಂದು ಬಾರಿ ಹಿಂಡಿದಂತಾಗ್ತದೆ, ಹೃದಯ ಹಿಂಡಿದಂತಾಗ್ತದೆ. ಅದನ್ನೇ ನಾನು ಕೆಲವು ಜನ ಹಿರಿಯ ವಿದ್ವಾಂಸರ ಜೊತೆ ಮಾತಾಡಿದಾಗ, ಹೌದು ಅದೇ ಆತ್ಮದ ಕುಗ್ಗುವಿಕೆ, ದುಃಖ ಆದಾಗ ಅದೇ ಕುಗ್ಗುವಿಕೆ, ಡಿಸ್ಟ್ರೆಸ್ಡ್ ಆದಾಗ ಆ ಥರ ಆಗ್ತದೆ ಅಂತ ಅವರು ಕೂಡ ಅಭಿಪ್ರಾಯಪಟ್ಟರು. ಹೀಗೆ ದುಃಖ ಆದಾಗ ನೀಚತಾ ಬರಬೇಕು, ಕುಗ್ಗುವಿಕೆ ಆಗಬೇಕು. ಮತ್ತೆ ಸುಖ ಆದಾಗ ಹಿಗ್ಗುವಿಕೆ ಆಗಬೇಕು. ಅದಾದರೆ ಅವನಿಗೆ ಅದರ ಪರಿಣಾಮ ಇದೆ ಅಂತ ಅರ್ಥ. ಇಲ್ಲದೆ ಹೋದರೆ ಅವನಿಗೆ ಅದರಿಂದ ಯಾವುದೇ ಪರಿಣಾಮ ಇಲ್ಲ ಅಂತ ಅದರ ತಾತ್ಪರ್ಯ. ಇದನ್ನ ಮುಂದೆ ಹೇಳಿದ್ದನ್ನು ನಾವು ಇಲ್ಲೇ ತಿಳ್ಕೋಬೇಕು. ಸರ್ವಜ್ಞತ್ವವನ್ನು ಹೇಳಿದ್ರಿಂದ ಮುಂಬರುವ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ. ಅದಷ್ಟೇ ಅಲ್ಲದೆ ತನಗೆ ಯಾವುದೇ ರೀತಿಯಾದಂತಹ ಆಪತ್ತುಗಳು ಬಲ್ಲದೇ ಇರುವಂತೆ ನೋಡಿಕೊಳ್ಳುವ ಶಕ್ತಿಯು ಅವನಿಗೆ ಇದ್ದೇ ಇದೆ, ಸ್ವತಂತ್ರನಾದ್ರಿಂದ.
ಅಂತ ಅದರ ತಾತ್ಪರ್ಯ. ಏವಂ ಈಶ್ವರ ಪಕ್ಷೇ ವಿರೋಧಾಭಾವಾತ್ ಅಂತ ಈಗ ಮುಂದಿನ ವಾಕ್ಯ ನೋಡಬೇಕು. ಈಶ್ವರನನ್ನ ನಾವು ಸರ್ವಗತ ಇತ್ಯಾದಿ ಶಬ್ದದಿಂದ ಹೇಳಿದೆವು. ಅದಕ್ಕೆ ಯಾವುದೇ ವಿರೋಧಗಳಿಲ್ಲ, ಯಾವುದೇ ಪ್ರಮಾಣದ ವಿರೋಧ ಏನು ಅದಕ್ಕಿಲ್ಲ. ಯತ್ ಬ್ರಹ್ಮಶಬ್ದಸ್ಯ ಅಮುಖ್ಯಾರ್ಥ ಗ್ರಹಣ. ಆದರೆ ನಾವೀಗ ವಾದ ನಡೆದಾಗ ಅದ್ವೈತಿಗಳು ಬೇರೆ ರೀತಿಯಾಗಿ ಒಂದು ಮಾರ್ಗವನ್ನು ಹಿಡಿದ್ರು. ಅವರು ಏನ್ ಮಾಡಿದ್ರು, ಬ್ರಹ್ಮಶಬ್ದಸ್ಯ ಅಮುಖ್ಯಾರ್ಥ ಗ್ರಹಣ, ಬ್ರಹ್ಮ ಶಬ್ದ ಜೀವನನೇ ಸರ್ವಗತ ಅಂತ ಹೇಳೋಣ, ಬ್ರಹ್ಮಶಬ್ದದ ಮುಖ್ಯಾರ್ಥ ಯಾರು, ಈ ಜೀವ, ಅವನನ್ನು ತಗೊಳ್ಳೋಣ ಅಂತ ಅವರು ಹೇಳಲಿಕ್ಕೆ ಹೋಗಿದ್ರು. ಇದು ಬ್ರಹ್ಮಶಬ್ದಕ್ಕೆ ಅಮುಖ್ಯಾರ್ಥವನ್ನು ತಗೊಂಡಿದ್ದು ಅವರಿಗೊಂದು ಮೈನಸ್ ಪಾಯಿಂಟ್. ಅದು ನಾವು ಮುಖ್ಯಾರ್ಥವನ್ನೇ ತಗೊಂಡು ಮುಂದುವರೆದಿದ್ದೆವು. ಮತ್ತೆ ಅಶ್ರುತತ್ವಾದೀನ ಭಾಕ್ತತ್ವ ಕಲ್ಪನ, ಭಗವಂತ ಅಶ್ರುತನಾಗಿದ್ದಾನೆ, ಪೂರ್ಣವಾಗಿ ಆತ ಶ್ರುತನಲ್ಲ, ಪೂರ್ಣವಾಗಿ ಜ್ಞಾತನಲ್ಲ ಅಂತ ಹೀಗೆಲ್ಲ ಶಬ್ದಗಳು ಬಂದಿತ್ತು. ಭಗವಂತನಿಗೆ ನಾವು ಹೇಳುವಂತೆ ಭಗವಂತನ ಸರ್ವಜ್ಞ ಅಂತ ಹೇಳಿದಾಗ ಅವನಲ್ಲಿ ಆ ಎಲ್ಲಾ ಗುಣಗಳು ಕೂಡ ಮುಖ್ಯ, ಪ್ರಧಾನ. ಅದು ಅಶ್ರುತ ಅಂದ್ರೆ ಅವನನ್ನ ಪೂರ್ಣವಾಗಿ ನಾವು ತಿಳಿದೇ ಇಲ್ಲ ಅಂತಾನೆ ಅರ್ಥ. ಸ್ವಲ್ಪ ಅವನ ಬಗ್ಗೆ ತಿಳಿದಿದ್ದೀವಿ ಹೊರತು ಪೂರ್ಣವಾಗಿ ತಿಳಿದಿಲ್ಲ ಅಂತ ಅದು ತಾತ್ಪರ್ಯ. ಆದರೆ ಈ ಜೀವನನ್ನೇ ಸರ್ವಗತ ಅಂತ ಹೇಳಿ ಹೊರಟಂತಹ ಈ ಅದ್ವೈತಿಗಳು ಮಾತ್ರ ಆ ಅಶ್ರುತತ್ವಾದಿ ಗುಣಗಳನ್ನು ಕೂಡ ಭಾಕ್ತ ಅಂತ ಹೇಳಿ ಹೊರಟಿದ್ರು. ಭಾಕ್ತ ಅಂದ್ರೆ ಅಮುಖ್ಯ ಅಂತ ಅರ್ಥ. ಭಗವಂತ ಹೇಗೆ ಅಶ್ರುತನೋ ಹಾಗೆ ಜೀವನ ಅಶ್ರುತ ಆಗಬಹುದಲ್ವ, ಜೀವನನ್ನಾದ್ರೂ ಪೂರ್ಣವಾಗಿ ನಾವೇನು ತಿಳಿದಿದ್ದೀವಿ ಅಂತ ಹೀಗೆಲ್ಲ ಅವರು ತಮ್ಮ ವಾದ ಮಂಡಿಸಿದ್ರು. ಹಿಂದೆ ನಾವು ಅದನ್ನ ಕೇಳಿದ್ ನಮ್ಗೆ ನೆನಪಿದೆ. ಆದ್ದರಿಂದ ಭಗವಂತ ಎಷ್ಟು ಅರ್ಥದಲ್ಲಿ ಅಶ್ರುತನೋ ಅಷ್ಟ ಅರ್ಥದಲ್ಲಿ ಜೀವ ಅಶ್ರುತ ಅಲ್ಲ. ಜೀವನ ಬಗ್ಗೆ ಎಲ್ಲವನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಇದೆ. ನಮಗಲ್ಲದೆ ಹೋದ್ರೂ ಕೂಡ ನಮಗಿಂತ ಹೆಚ್ಚಿನ ಜ್ಞಾನಿಗಳಿಗೆ ಜೀವನ ಬಗ್ಗೆ ಎಲ್ಲವನ್ನೂ ತಿಳಿಯುವುದು ಸಾಧ್ಯ ಇದೆ. ಆದರೆ ಭಗವಂತನ ಬಗ್ಗೆ ಮಾತ್ರ ಆ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ಅಶ್ರುತತ್ವ ಭಗವಂತನಲ್ಲಿ ಮುಖ್ಯ, ಅಶ್ರುತತ್ವ ಅಜ್ಞಾತತ್ವ ಮೊದಲಾದದ್ದು. ಆದರೆ ಜೀವನಲ್ಲಿ ಅವು ಅಮುಖ್ಯ, ಈ ಅದ್ವೈತಗಳು ಹೇಳಿದಂತೆ. ಅದು ಒಂದು ಅವರಿಗೆ ಮೈನಸ್ ಪಾಯಿಂಟ್. ಸಮಾನ ಭೋಗ ಪ್ರಾಪ್ತೇ ಪ್ರತಿಬಂಧ್ಯ ಪರಿಹರಣ. ನಾವು ಈ ಹಿಂದೆ ಒಂದು ವಾದ ಮಾಡಿದ್ವಿ, ಈ ಜೀವ ಮತ್ತು ಬ್ರಹ್ಮ ಇಬ್ರು ಕೂಡ ಒಂದೇ ಅಂತಾಗ್ಬಿಟ್ರೆ ಸಕಲ ಭೋಗಗಳು ಪರಸ್ಪರ ಬರಬೇಕಾದಿತ್ತು ಅಂತೆಲ್ಲ. ಅದಕ್ಕೆ ಅವರು ಪ್ರತಿಬಂಧಿ ಕೊಟ್ರು. ಅದು ಜೀವನಿಗೆ ಮಾತ್ರ ಆಗೋದಲ್ಲ, ಪರಮಾತ್ಮನಿಗೂ ಆಗಬೇಕಾದಿತ್ತಲ್ಲ ಅಂತ. ಅಲ್ಲಿ ಅದು ಇದೇ ಭಾಗದಲ್ಲೇ, ಇದೇ ತತ್ವ ಪ್ರಕಾಶಕದಲ್ಲೇ ಬಂದಿದೆ. ಯದುಕ್ತಂ ಏಕಸ್ಯ ಸರ್ವ ಶರೀರಸ್ಥತ್ವಂ ಸರ್ವ ಸಮಾನ ಭೋಗ ಪ್ರಾಪ್ತಿ ಅಯುಕ್ತಮಿತಿ. ಒಬ್ಬನೇ ಜೀವ ಎಲ್ಲಾ ಶರೀರದಲ್ಲೂ ಇದ್ದಾನೆ ಅಂತ ಆಗಿಬಿಟ್ರೆ ಸಕಲ ಭೋಗಗಳು ಆತನಿಗೆ ಬರಬೇಕಾದಿತ್ತು, ಆದ್ರಿಂದ ಸರಿಯಲ್ಲ ಅಂತ ನೀವು ಹೇಳಿದ್ರಲ್ಲ, ಅದು ಸರಿಯಲ್ಲ. ಅದು ಈಶ್ವರನ ಪಕ್ಷಕ್ಕೂ ಸಮಾನವೇ. ಯಾಕಂದ್ರೆ ಜೀವ ಮತ್ತು ಈಶ್ವರ ಇಬ್ರು ಕೂಡ ಒಂದೇ ಹರಿಹರಲ್ಲಿದ್ದಾರೆ ಅಂದರೆ ಆ ಪರಮಾತ್ಮನಿಗೂ ಕೂಡ ಅದರ ಬಿಸಿ ತಟ್ಟಬೇಕಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಪ್ರತಿಬಂಧ್ಯ ಪರಿಹರಣಂ. ನಾವು ಹೇಳಿದ್ದಕ್ಕೆ ಪ್ರತಿಬಂಧಿಯಾಗಿ ಅಂದ್ರೆ ವಿರೋಧಿಯಾಗಿ ಅವ್ರು ಇನ್ನೊಂದು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೊರಟ್ರಲ್ಲ. ಇದು ಒಂದು ಅವರಿಗೆ ಮೈನಸ್ ಪಾಯಿಂಟ್. ಯಾಕೆ ನಾವು ಅವ್ರಿಗೆ ಉತ್ತರ ಕೊಟ್ಟಿದ್ದೇವೆ. ನಾವು ಹೇಳಿದ್ದಕ್ಕೆ ಕಾರಣಗಳಿವೆ, ನೀವು ಹೇಳಿದ್ದಕ್ಕೆ ಕಾರಣಗಳಿಲ್ಲ. ಬ್ರಹ್ಮ ಅವನು ಸರ್ವಶಕ್ತ ಆದ್ರಿಂದ, ಸರ್ವಜ್ಞ ಆದ್ರಿಂದ ಎಲ್ಲ ಆಪತ್ತುಗಳನ್ನು ದುಃಖವನ್ನು ಪರಿಹಾರ ಮಾಡ್ಕೋತಾನೆ. ಅದರಿಂದ ಅವನು ಆ ಜೀವ ಶರೀರದಲ್ಲಿದ್ದರೂ ಕೂಡ ಅವನಿಗೆ ತೊಂದರೆ ಇಲ್ಲ. ಆದರೆ ನೀವು ಹೇಳಿದಂತೆ ಒಬ್ಬನೇ ಜೀವನೇ ಸರ್ವ ಶರೀರದಲ್ಲಿ ಇದ್ದು ಬಿಟ್ರೆ ಅವನಿಗೆ ಸಕಲ ದುಃಖಗಳು ಕೂಡ ಆಗಲೇಬೇಕಾಗ್ತದೆ. ಹೀಗೆ ನಾವು ಹೇಳಿದ್ದಕ್ಕೆ ವಿರೋಧಿಯಾಗಿ ಒಂದು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ, ಅದು ಅವರಿಗೆ ಮೈನಸ್ ಪಾಯಿಂಟ್ ಆಯಿತು. ಕರ್ಮಕರ್ತೃ ಭೇದ ನ್ಯಾಯಸ್ಯ ಅಪವದನಂ ತತ್ಸರ್ವಮಪಿ ಪರಾಸ್ತಂ ಭವತಿ. ಈ ಜೀವ ಮತ್ತು ಬ್ರಹ್ಮರಿಬ್ಬರು ಕೂಡ ಒಂದೇ ಅಂತ ಆಗಿಬಿಟ್ರೆ ಕೆಲವು ಕಡೆ ತಾನು ಸ್ವ ಆತ್ಮಾನಂ ಪರಸ್ಮೈ ಶಂಸತಿ, ಭಗವಂತನನ್ನ ಯಾರು ಒಬ್ಬ ಇನ್ನೊಬ್ಬ ಜೀವನಿಗೆ ಹೇಳಲಿಕ್ಕೆ ಹೋಗ್ತಾನೆ ಅಂತ ಈಗ ಕೆಲವು ಮಾತುಗಳಿವೆ. ಅಲ್ಲಿ ಹೇಳಲ್ಪಡುವವನು ಬೇರೆ, ಹೇಳುವವನು ಬೇರೆ ಅಂತ ಹೀಗೆಲ್ಲ ವ್ಯತ್ಯಾಸ ಇದೆ. ಕರ್ಮ, ಕರ್ತ ಹೇಳುವ ವ್ಯಕ್ತಿ, ಕರ್ಮ ವರ್ಣಿತನಾದಂಥ ಪರಮಾತ್ಮ, ಹೀಗೆಲ್ಲ ವ್ಯತ್ಯಾಸಗಳಿವೆ. ಕರ್ಮಕರ್ತೃ ವ್ಯತ್ಯಾಸ ಇದೆ. ಆದ್ರಿಂದ ನೀವು ಹೇಳಿದ್ ಸರಿಯಲ್ಲ ಅಂತ ನಾವಲ್ಲಿ ಅವ್ರಿಗೆ ಹೇಳಿದ್ವಿ. ಅದಕ್ಕೆ ಅವರು ಹೌದು, ಬೇರೆ ಎಲ್ಲ ಕ್ರಿಯೆಗಳಲ್ಲಿ ಕರ್ತೃಕರ್ಮ ಭಿನ್ನರಾಗಿರ್ಬೇಕು ಅಂತ ಅನ್ನೋದು ನಿಯಮ ಸರಿ, ಇಲ್ಲಿ ಯಾಕೆ ಆಗಿರ್ಬೇಕು, ಅದಕ್ಕಿಲ್ಲಿ ನಿಯಮ, ಅದಕ್ಕಿಲ್ಲಿ ಅಪವಾದ ಯಾಕೆ ಹೇಳಬಾರ್ದು, ಒಬ್ಬನೇ ಕರ್ತೃ ಒಬ್ಬನೇ ಕರ್ಮ ಯಾಕೆ ಆಗಬಾರ್ದು ಅಂತೆಲ್ಲ ಅವ್ರು ಮಾತಾಡುವ ಪ್ರಯತ್ನ ಪಟ್ಟಿದ್ರು. ಅದನ್ನು ನಾವಲ್ಲಿ ನಿರಾಕರಣೆ ಮಾಡಿದ್ವಿ. ಅದಕ್ಕೇನಾದ್ರೂ ಕಾರಣ ಇದ್ರೆ ಆ ನಿಯಮವನ್ನು ಕೈ ಬಿಡಬೇಕೇ ಹೊರತು ಬೇಕಾಬಿಟ್ಟಿಯಾಗ ಆ ನಿಯಮ ಕೈ ಬಿಡಬಾರದು ಅಂತ ನಾವು ಹೇಳಿದ್ವಿ. ಕರ್ತೃಕರ್ಮ ಭೇದಸ್ಯ
ಭೇದ ನ್ಯಾಯಸ್ಯ ಆ ಒಂದು ಯುಕ್ತಿಗೆ ಅಪವಾದವನ್ನು ಹೇಳುವ ಪ್ರಯತ್ನ ಮಾಡಿದ್ರು ಅವರು. ಅದು ಹುಸಿ ಹೋಯಿತು. ಅಂತೂ ತತ್ಸರ್ವಮಪಿ ಪರಾಸ್ತಂ ಭವತಿ. ಅವರು ಮಾಡಿದ ಎಲ್ಲಾ ಪ್ರಯತ್ನಗಳು ಕೂಡ ಈಗ ನಮ್ಮ ಮೂಲಕ ಖಂಡನೆ ಒಳಗಾದವು. ತಸ್ಮಾತ್ ಜೀವ ಪ್ರಾಪಕಾಣಾಂ ಸಾವಕಾಶತ್ವೇನ ಅಸಾಧಕತ್ವಾತ್ ಬಾಧಕ ಸದ್ಭಾವಾಚ್ಚ ನ ಜೀವ ಸರ್ವಗತಃ. ಈಗ ಸರ್ವಗತನಾದವನು ಯಾರು ಒಂದು ಪ್ರಶ್ನೆ. ಜೀವನಲ್ಲಿಯೂ ಕೂಡ ಧರ್ಮಗಳು ಕೇಳಿ ಬರ್ತಾ ಇವೆ, ಸರಿ. ಆದರೆ ಜೀವನಲ್ಲಿ ಆ ಸರ್ವಗತತ್ವವನ್ನು ಹೇಳುವ, ಅದು ಪ್ರಾಪಕ ಅಂದರೆ ಹೇಳುವಂತಹ, ಜೀವನದಲ್ಲಿ ಸರ್ವಗತತ್ವವನ್ನು ತರುವ ಧರ್ಮಗಳು ಅವೆಲ್ಲವೂ ಸಾವಕಾಶ ಆಗಿವೆ. ಅವಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅವು ಅಸಾಧಕ. ಜೀವನನ್ನು ಸರ್ವಗತ ಅಂತ ಅವು ಸಾಧನೆ ಮಾಡಲಿಕ್ಕೆ ಸಮರ್ಥಕ ಅಲ್ಲ. ಮತ್ತು ಬಾಧಕಗಳು ಕೂಡ ಇವೆ. ಅದನ್ನು ಒಂದೊಂದಾಗಿ ತೋರಿಸ್ತಾ ಇದ್ದೇವೆ. ನಿಮ್ಮ ಪಕ್ಷಕ್ಕೆ ಸಾಧಕವೂ ಇಲ್ಲ, ಬಾಧಕವೂ ಇಲ್ಲ. ಬಾಧಕ ಸದ್ಭಾವಾಚ್ಚ ನ ಜೀವ ಸರ್ವಗತಃ. ಆದ್ದರಿಂದ ಈ ಜೀವ ಅಂತನೂ ಸರ್ವಗತ ಅಲ್ಲ. ನ ಜೀವ ಸರ್ವಗತಃ. ಕಿನ್ನಾಮ ಬಾಧಕಾಭಾವ ಸಾಧಕ ಸದ್ಭಾವಾಚ್ಚ ವಿಷ್ಣುರೇವ. ಈ ಭಗವಂತನನ್ನೇ ನಾವು ಸರ್ವಗತ ಅಂತ ಹೇಳಬೇಕು. ಅದಕ್ಕೆ ಸಾಧಕಗಳೂ ಇವೆ, ಮತ್ತೆ ಯಾವುದೇ ರೀತಿಯಾದಂತಹ ಬಾಧಕವೂ ಇಲ್ಲ. ಆದ್ರಿಂದ ಅವನನ್ನೇ ಸರ್ವಗತ ಅಂತ ಹೇಳಬೇಕೇ ಹೊರತು ಬೇರೆ ಯಾರನ್ನು ಕೂಡ ಸರ್ವಗತರು ಅಂತ ಹೇಳಬಾರದು ಅಂತ ಅದರ ತಾತ್ಪರ್ಯ. ಬಾಧಕ ಇಲ್ಲದೇ ಇರುವುದರಿಂದ, ನಮ್ಮ ಪಕ್ಷಕ್ಕೆ ಬಾಧಕ ಇಲ್ಲದೇ ಇರುವುದರಿಂದ, ಸಾಧಕ ಇರುವುದರಿಂದ ವಿಷ್ಣುರೇವ ಪ್ರಾಗುಕ್ತ ಪ್ರಾಣ, ಅವನೇ ಸರ್ವಜ್ಞ, ಅವನೇ ಪ್ರಾಣ, ಅವನೇ ಆನಂದಮಯ ಅಂತ ಇಷ್ಟು ನಮ್ಮ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.